ತ್ರಿಜಗತ್ ಅನ್ನೋ ಶಬ್ದವನ್ನು ಯಾವ ಲಿಂಗದಲ್ಲಿ ಪ್ರಯೋಗಿಸಬಹುದು ಮತ್ತೆ ಯಾವ ವಚನದಲ್ಲಿ ಪ್ರಯೋಗಿಸಬಹುದು ಅನ್ನೋದನ್ನು ಉದಾಹರಣೆ ಸಮೇತವಾಗಿ ಇವತ್ತು ನೋಡೋಣ. ಇಲ್ಲಿ ವ್ಯಾಕರಣಾಂಶ ಏನೂ ಇಲ್ಲ ಅಥವಾ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವೂ ಇಲ್ಲ. ತ್ರಿಜಗತ್ ಅನ್ನೋದನ್ನ ತ್ರಿಗುಣಿತಂ ಜಗತ್ ತ್ರಿಜಗತ್ ಹೀಗಿದನ್ನ ಸಂಜ್ಞಾ ಆದ್ದರಿಂದ ಕರ್ಮಧಾರಯ ಸಮಾಸ ಇದು ಅಂತ ವಾಚಸ್ಪತ್ಯ ಕೋಶದಲ್ಲಿ ಹೇಳಿದ್ದಾರೆ. ಸ್ವಸ್ಯಾಹ ಸ್ತ್ರೀಯ ತ್ರಿಜಗತೋ ಜನಕೋ ಜನನ್ಯಾಹ ಅಂತ ಭಾಗವತದ 8ನೇ ಸ್ಕಂದದ 8ನೇ ಅಧ್ಯಾಯದ 24ನೇ ಶ್ಲೋಕ ಅಥವಾ 19ನೇ ಶ್ಲೋಕ ಇವು ಕೂಡ ಆಗಬಹುದು. ಇದು ಆ ಲಕ್ಷ್ಮೀ ಸ್ವಯಂವರದ ವರ್ಣನೆ ಮಾಡುವಂತಹ ಪ್ರಸಂಗ. ತ್ರಿಜಗತಃ ಜನಕಃ, 3 ಜಗತ್ತಿನ ಒಡೆಯನಾದಂತಹ ಭಗವಂತ ಜನನ್ಯಾಹ ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀದೇವಿಗೆ ಹೀಗೊಂದು ತನ್ನ ಹೃದಯದಲ್ಲಿ ವಾಸ ಮಾಡಿಕೊಟ್ಟ ಅಂತ ಹೇಳುವಂತಹ ಪ್ರಸಂಗ. ಅಲ್ಲಿ ತ್ರಿಜಗತಃ ಅಂತ ನಪುಂಸಕಲಿಂಗ ಪ್ರಯೋಗ ಇದೆ. ತ್ರಿಜಗತ್ ತ್ರಿಜಗತವು ತ್ರಿಜಗತಃ, ಮೂಲ ಜಗತ್ ಶಬ್ದ ಹೇಗೆ ನಪುಂಸಕಲಿಂಗವೋ ಹಾಗೆ ಎಲ್ಲೂ ಕೂಡ ನಪುಂಸಕಲಿಂಗ ಪ್ರಯೋಗ ಇದೆ. ಮತ್ತೆ ಏಕವಚನದ ಪ್ರಯೋಗ ಇರುವುದನ್ನು ನಾವು ಗಮನಿಸಬೇಕು. ಹೀಗಿದು ನಪುಂಸಕಲಿಂಗದ ಮತ್ತು ಏಕವಚನದ ಪ್ರಯೋಗ ಭಾಗವತದ 8ನೇ ಸ್ಕಂದ 8ನೇ ಅಧ್ಯಾಯ ಅಲ್ಲಿ 24ನೇ ಶ್ಲೋಕದಲ್ಲಿ ಲಕ್ಷ್ಮೀ ಸ್ವಯಂವರ ಪ್ರಸಂಗದಲ್ಲಿ ಬಂದಿದ್ದರೆ, ಇದನ್ನೇ ಏಕವಚನ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿರುವುದು ಭಾಗವತದ ಪಂಚಮ ಸ್ಕಂಧದ 24ನೇ ಅಧ್ಯಾಯ ಅಲ್ಲಿ 6ನೇ ಶ್ಲೋಕ. ಕೆಲವು ಕಡೆ 26ನೇ ಅಧ್ಯಾಯವೂ ಆಗಬಹುದು. ಅಲ್ಲಿ ಹೀಗೊಂದು ವರ್ಣನೆ ಬರ್ತದೆ. ನರಕದ ವರ್ಣನೆಯನ್ನ ಮಾಡಿರಿ ಅಂತ ಪರೀಕ್ಷಿತ್ ಕೇಳಿದಾಗ ಶುಕಾಚಾರ್ಯ ಹೇಳಿದಂಥ ಒಂದು ಪ್ರಸಂಗ ಅದು. ಅಂತರಾಲೇ ಏವ ತ್ರಿಜಗತ್ಯಾಸ್ತು ದಿಶಿ ದಕ್ಷಿಣಸ್ಯಾಂ ಅಂತ ಹೀಗೆ ಪ್ರಯೋಗ ಇದೆ. ಇದನ್ನು ವಾಚಸ್ಪತ್ಯ ಕೋಶದಲ್ಲಿ 8ನೇ ಸ್ಕಂದದ ಮಾತನ್ನು 5ನೇ ಸ್ಕಂದದ ಮಾತನ್ನು ಎರಡನ್ನೂ ಉಲ್ಲೇಖಿಸಿದ್ದಾರೆ. ತ್ರಿಜಗತ್ಯಾಸ್ತು ಅದಾದ್ಮೇಲೆ ದಿಶಿ ಅಂತ ಪದ ಕೆಲವು ಕಡೆ ಇರಬಹುದು, ಕೆಲವು ಕಡೆ ಇಲ್ಲದೆ ಇರಬಹುದು. ಅಂತೂ ತ್ರಿಜಗತ್ಯಾಹ ಅಂತ ಹೀಗೆ ಸ್ತ್ರೀಲಿಂಗದಲ್ಲಿ ಏಕವಚನದಲ್ಲಿ ಪ್ರಯೋಗ ಮಾಡಿರುವುದು ಭಾಗವತದ 5ನೇ ಸ್ಕಂದದ 24 ಮತ್ತು 26ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಕಂಡಿದೆ. ಹೀಗಿಲ್ಲಿದು ಷಟ್ಟಿ ವಿಭಕ್ತಿ ಏಕವಚನ, ಎರಡೂ ಕಡೆ ಷಟ್ಟಿ ವಿಭಕ್ತಿ ಏಕವಚನವೇ. ಆದರೆ ಒಂದು ನಪುಂಸಕಲಿಂಗದಲ್ಲಿದೆ, ತ್ರಿಜಗತ್ಯಾಹ ಅಂತ ಸ್ತ್ರೀಲಿಂಗದಲ್ಲಿ ಇಲ್ಲಿದೆ. 8ನೇ ಸ್ಕಂದದಲ್ಲಿ ನಪುಂಸಕಲಿಂಗದಲ್ಲಿದ್ದರೆ 5ನೇ ಸ್ಕಂದದಲ್ಲಿ ಸ್ತ್ರೀಲಿಂಗದಲ್ಲಿದೆ. ಇದಲ್ಲದೆ ಈ ಒಂದು ಯಾವುದೋ ಬೇರೆ ಕಾವ್ಯದಲ್ಲಿ, ಅದು ಮುಕ್ತಿಮಾಲಾ ಅಂತ ಈಗ ಯಾವುದೋ ಬೇರೆ ಸ್ತೋತ್ರ ಏನೋ ಇದ್ದಿರಬೇಕು. ನಾಥೇನ ಪುರುಷೋತ್ತಮಿ ತ್ರಿಜಗತಾಂ ಏಕಾಧಿಪೇ ಚೇತಸ ತ್ರಿಜಗತಾಂ ಅಂತ ಇಲ್ಲಿ ನಪುಂಸಕಲಿಂಗವೇ ಇದೆ. ನಪುಂಸಕಲಿಂಗದ ಬಹುವಚನ ಪ್ರಯೋಗ ಇದೆ. ಹಾಗಾಗಿ ತ್ರಿಗುಣಿತಂ ಜಗತ್ ತ್ರಿಜಗತ್ ಹೀಗೆ ಕರ್ಮಧಾರೆ ಮಾಡಿ ಅದನ್ನು ಸ್ತ್ರೀಲಿಂಗದಲ್ಲಿ ಇಡಬಹುದು ಅಥವಾ ನಪುಂಸಕಲಿಂಗದಲ್ಲಿ ಇಡಬಹುದು. ಏಕವಚನವೂ ಪ್ರಯೋಗ ಮಾಡಬಹುದು, ಹಾಗೆ ಬಹುವಚನವೂ ಪ್ರಯೋಗ ಮಾಡಬಹುದು. ತ್ರಿಜಗತಾಮಧಿಪೆ ಅಂತ ಹೀಗೆ ಪ್ರಯೋಗ ಬಂದಿರುವುದರಿಂದ ಅಂತ ಹೀಗೆ ಹೇಳಿದೆ. ಜಗತ್ ಶಬ್ದ ಮೂಲತಃ ನಪುಂಸಕಲಿಂಗ, ಅದು ಸ್ತ್ರೀಲಿಂಗವನ್ನು ಪಡ್ಕೋತದೆ ಕೆಲವು ಸರಿ ಇಂಥ ವಿಶೇಷ ಸಂದರ್ಭಗಳು ಬಂದಾಗ. ಅದಲ್ಲದೆ ಜಗತಿ ಅಂತ ಸ್ತ್ರೀಲಿಂಗದಲ್ಲೇ ಪ್ರತ್ಯೇಕ ಶಬ್ದವೇ ಇದೆ. ಛಂದಸ್ಸು ಅನ್ನೋ ಅರ್ಥವನ್ನು ಹೇಳಿದ್ರೆ ಜಗತ್ತು ಅನ್ನೋ ಅರ್ಥವನ್ನು ಹೇಳ್ತದೆ. ಇತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯ ಉಪನಿಷತ್ನಲ್ಲಿ ಸ್ತ್ರೀಲಿಂಗದ ಜಗತಿ ಶಬ್ದವನ್ನೇ ಪ್ರಯೋಗಿಸಿದ್ದಾರೆ. ಆದ್ದರಿಂದ ಜಗತ್ ಶಬ್ದಕ್ಕಾಗಲಿ ಜಗತಿ ಶಬ್ದಕ್ಕಾಗಲಿ ತ್ರಿ ಅನ್ನೋದನ್ನು ಸೇರಿಸಿದಾಗ ತ್ರಿಜಗತ್ ನಪುಂಸಕಲಿಂಗದಲ್ಲಿ, ತ್ರಿಜಗತಿ ಅಂತ ಸ್ತ್ರೀಲಿಂಗದಲ್ಲಿ ಆಗ್ತದೆ. ಅದನ್ನು ಏಕವಚನದಲ್ಲೂ ಪ್ರಯೋಗ ಮಾಡಬಹುದು, ಹಾಗೆ ಬಹುವಚನದಲ್ಲೂ ಕೂಡ ಪ್ರಯೋಗ ಮಾಡಬಹುದು ಅಂತ ಇಷ್ಟು ನಮಗೆ ಕಂಡು ಬರುತ್ತದೆ. ಸ್ತ್ರೀಲಿಂಗದಲ್ಲಿ ಬಹುವಚನದಲ್ಲಿ ಪ್ರಯೋಗ ಮಾಡಿದ್ದು ನನಗೆ ಕಂಡು ಬಂದಿಲ್ಲ. ಇದನ್ನೆಲ್ಲ ಗಮನಿಸಿ. ನಪುಂಸಕಲಿಂಗದಲ್ಲಿ ಏಕವಚನದಲ್ಲೂ ಬಹುವಚನದಲ್ಲೂ ಪ್ರಯೋಗ ಮಾಡಬಹುದು ಅಂತಾದರೆ ಸ್ತ್ರೀಲಿಂಗದಲ್ಲೂ ಕೂಡ ಏಕವಚನ ಬಹುವಚನದಲ್ಲೂ ಪ್ರಯೋಗ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತಾನೆ ಕಾಣಿಸ್ತದೆ.
ನಿಮ್ಗೆಲ್ಲಾದ್ರೂ ಅಂತ ಬೇರೆ ಉದಾಹರಣೆ ಕಂಡು ಬಂದ್ರೆ ನನಗೆ ದಯವಿಟ್ಟು ತಿಳಿಸ್ಬೇಕು.